ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಮಾರ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಇವತ್ತು ಬ್ರೇಕ್ಫಾಸ್ಟಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅನ್ನಲ್ಲ. ಸೊ ಬ್ರೇಕ್ಫಾಸ್ಟಲ್ಲಿ ಬಂದು ಸಿಂಪಲ್ ಆಗಿ ಮಾಡುವಂಥ ಟೊಮೊಟೊ ಬಾತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾರ್ಮಲ್ ರೈಸ್ ಬಳಸಿ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಇವತ್ತು ಬಾಸ್ಮತಿ ರೈಸ್ನ ಬಳಸ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದೇ ಒಂದು ಈರುಳ್ಳಿ, 2 ಟೊಮೊಟೊ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು 1 ಗ್ಲಾಸಷ್ಟು ಅಂದರೆ ಚಿಕ್ಕ ಗ್ಲಾಸಲ್ಲಿ ಮಾಡ್ತಿರೋದ್ರಿಂದ 2 ಟೊಮೊಟೊ. ನೀವೇನಾದ್ರು ದೊಡ್ಡ ಗ್ಲಾಸಲ್ಲಿ ಮಾಡ್ತಿದ್ರೆ 3 ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಇದು ಖಾರ ಇಲ್ಲ, ಸೊ ಅದರಿಂದ ನಾನು 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್. ಇದನ್ನು ಕಟ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಮ್ಮ ಅಡುಗೆ ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಸೊ ನಿನ್ನೆ ಡಿಮಾರ್ಟ್ಗೆ ಹೋಗಿದ್ವಿ, ನಾನು ವಚ್ಚು ಇಬ್ಬರೂ. ಸೊ ಬಾಸ್ಮತಿ ರೈಸ್ ಅಂದರೆ ವಚ್ಚುಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ತೊಗೊಂಡು ಬಂದಿದ್ದೆ. 80 ರುಪೀಸ್ kg ಇದು. ನಾನು ಡಿಮಾರ್ಟಿಂದ ಏನೇನು ತೊಗೊಂಡ್ಬಂದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲೇ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ವಚ್ಚುಗೆ ಮಾತ್ರ ಮಾಡ್ತಿರೋದು, ಅದರಿಂದ ಇದರಲ್ಲಿ 1 ಗ್ಲಾಸು ಪ್ಲಸ್ ಇನ್ನೊಂದು ಹಾಫ್ ಗ್ಲಾಸ್ ತೊಗೊಂಡಿದ್ದೀನಿ. 1.5 ಗ್ಲಾಸಷ್ಟು ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ರುಬ್ಬಿ ಮಾಡ್ತಾ ಇದ್ರೆ ಒಂದ್ಸತಿ ಈ ಮೆಥಡಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಮೈಲ್ಡಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಫಸ್ಟು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಜೊತೆಗೆ 2 ಸ್ಪೂನಷ್ಟು ತುಪ್ಪ. ನಾನು ಪ್ರತಿ ಸತಿನೂ ತುಪ್ಪನ ಬಳಸ್ತೀನಿ, ಯಾಕಂದರೆ ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಸ್ವಲ್ಪ ಇದಕ್ಕೆ ಜಾಸ್ತಿ ಗರಂ ಮಸಾಲ ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ಮಾರ್ನಿಂಗ್ ತಿನ್ನೋದ್ರಿಂದ ಅದನ್ನು ಆಯಿಸ್ಕೊಂಡು ತಿನ್ನೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಶಾಜೀರ, ಕಲ್ಲುವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಜೊತೆಗೇ ಹಾಕ್ಬಿಟ್ಟು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದರಿಂದ ಸ್ವಲ್ಪ ಸಾಲ್ಟ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ಈರುಳ್ಳಿ ಬೇಗ ಫ್ರೈ ಆಗಲಿ ಅನ್ನೋ ರೀಸನಿಂದ. ಅದು ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ಗರಂ ಮಸಾಲ ಖಾಲಿಯಾಗಿತ್ತು. ನಾನು ಆವಾಗಲೇ ಹೇಳಿದ್ನಲ್ಲ ಡಿಮಾರ್ಟ್ಗೆ ಹೋಗಿದ್ವಿ ಅಂತ, ಗ್ರೋಸರಿ ತರೋಕ್ಕೆ ಅಂತ. ಏನು ಖಾಲಿ ಆಗಿತ್ತಲ್ಲ ಅದನ್ನು ಮಾತ್ರ ತೊಗೊಂಡು ಬಂದಿದ್ದೆ. ಅದರಲ್ಲಿ ಗರಂ ಮಸಾಲ, ನಾನು ಯೂಶ್ವಲಿ ಜಾಸ್ತಿ ಗರಂ ಮಸಾಲ ಯೂಸ್ ಮಾಡೋದು MTR ಅವ್ರದ್ದು. ಸೊ ಈ ಸತಿ ಡಿಮಾರ್ಟಲ್ಲಿ ಇತ್ತಲ್ಲ, ಲಾಸ್ಟ್ ಟೈಮು ನೋಡಿದ್ದೆ, ತೊಗೊಂಡಿರಲಿಲ್ಲ. ಈ ಸತಿ ನೋಡೋಣ ಅಂತಂದ್ಬಿಟ್ಟು ತೊಗೊಂಡೆ. ಅಫೋರ್ಡಬಲ್ ಇರುತ್ತೆ, ಕ್ವಾಂಟಿಟಿನೂ ಜಾಸ್ತಿ ಬರುತ್ತೆ. ಇದು 100 ಗ್ರಾಮ್ಸ್ಗೆ ಬಂದುಬಿಟ್ಟು 35 ರುಪೀಸ್ ಇದೆ. ನೋಡೋಣ, ಬರೀ ಒಂದೇ ಬ್ರ್ಯಾಂಡ್ನ ಚೂಸ್ ಮಾಡ್ತಿರ್ತೀವಲ್ಲ ಅಂತಂದ್ಬಿಟ್ಟು ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ ಗೈಸ್. ನೀವು ಯಾವಾಗಾದರೂ ಡಿಮಾರ್ಟ್ಗೆ ಹೋದರೆ ಡೆಫಿನೆಟಾಗಿ ಆ ಸೈಡಲ್ಲೆಲ್ಲೋ ಇಟ್ಟಿರ್ತಾರೆ, ಟ್ರೈ ಮಾಡ್ಬೋದು. 60 ರುಪೀಸ್ಗೆ 200 ಒಂದು 1/4 kg ಅಷ್ಟು ಗ್ರಾಮ್ಸು ಬರುತ್ತೆ ನಿಮಗೆ. ನೆಕ್ಸ್ಟ್ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು. ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಾಡುವಂಥ ಅಡುಗೆ ಪ್ರತಿಯೊಂದು ಎಷ್ಟು ಸಿಂಪಲ್ ಆಗಿರುತ್ತೋ, ಟೇಸ್ಟ್ ಅಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋ ಅವಶ್ಯಕತೆನೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಎಷ್ಟು ಮಿನಿಮಲ್ ಆಗಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀವೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಮಿಸ್ ಮಾಡಿದೆ. ಇಷ್ಟೇ ಸಿಂಪಲ್ ಆಗಿ ನನ್ನ ಸ್ಟೈಲಲ್ಲಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನನಗೂ ಕೂಡ ಕಮೆಂಟ್ ಮಾಡಿ, ಓಕೆನಾ. ನೆಕ್ಸ್ಟು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಅದು ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಅರಿಶಿನ, ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು, ಫ್ರೈ ಆಗಬೇಕು ಅಂದರೆ ಸಾಲ್ಟ್ನ ಸೇರಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ, ಇಷ್ಟೊಂದು ಸ್ಮಾಲ್ ಟಿಪ್ಸ್ ಎಲ್ಲ. ಇದು ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಂದರೆ ಆಯಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲ್ ಮೇಲೆ ತೇಲ್ ಬರಬೇಕು, ಅಲ್ಲಿವರೆಗೂ ಮಾಡ್ಕೋಬೇಕು. ಅಷ್ಟರಲ್ಲಿ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಬಿಡೋಣ. ಗರಂ ಮಸಾಲ ನಾವು ಡಿಮಾರ್ಟಿಂದ ತಂದಿದ್ದು. ನೆಕ್ಸ್ಟ್ ಇಲ್ಲಿ ಧನಿಯಾ ಪೌಡರು, ನೆಕ್ಸ್ಟು ಖಾರದ ಪೌಡರು, ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಕೂಡ ಬಳಸಿದ್ದೀವಿ, ಅದರಿಂದ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಖಾರನ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾನು ಕೊತ್ತಂಬರಿ ಪುದೀನ ಏನೂ ಕೂಡ ಇರಲಿಲ್ಲ, ಅದಕ್ಕೋಸ್ಕರ ಫ್ಲೇವರ್ಗೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಬಿಟ್ಟು ಇದು ಚೆನ್ನಾಗಿ ಕುದ್ದು ಮೇಲ್ಗಡೆ ಆಯಿಲ್ ತೇಲ್ ಬರುತ್ತೆ, ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ನೋಡ್ತಾ ಇದ್ರಲ್ಲ, ಆಯಿಲ್ ಮೇಲ್ ತೇಲ್ ಬಂದಿದೆ, ಅಲ್ಲಿವರೆಗೂ ಕುದಿಸ್ಕೊಂಡು ಸಾಫ್ಟ್ ಆಗಿದೆ, ಚೆನ್ನಾಗಿ ನೋಡ್ಬೋದು, ಪೇಸ್ಟ್ ಥರ ಆಗಿದೆ ಟೊಮೊಟೊನು ಕೂಡ. ಇದು ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆನ್ಸಿ. ಈಗ ರೈಸ್ನ ಸೇರಿಸ್ಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಕಮ್ಮಿ ಅನಿಸಿದ್ರೆ ಸಾಲ್ಟು ಖಾರ ಎಲ್ಲನೂ ಕೂಡ ಇವಾಗ ಸೇರಿಸ್ಕೊಬೋದು. ಮೇಲ್ಗಡೆಯಿಂದ ಒಂದು 5-6 ಡ್ರಾಪ್ ಅಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ನ ತೊಗೊಳ್ತೀನಿ. ಸೊ ಮಾರ್ನಿಂಗ್ ಪ್ರತಿ ಸತಿನಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತಂದರೆ, ಯಾಕಂದರೆ ಇವಾಗ ಎಕ್ಸಾಮ್ಸ್ ಅಲ್ವಾ, ಮಕ್ಕಳಿಗೆ ಬಾಕ್ಸ್ ತೊಗೊಂಡೋಗೋ ಅವಶ್ಯಕತೆಯೂ ಇಲ್ಲ. ವಚ್ಚು ಅಂತೂ ಸ್ನ್ಯಾಕ್ಸ್ ಕೂಡ ತೊಗೊಂಡೋಗಲ್ಲ, ಯಾಕೆಂದರೆ 12 o'clockಗೆಲ್ಲ ಬರ್ತಾಳೆ. ಅದರಿಂದ ಹೊಟ್ಟೆ ತುಂಬ ತಿನ್ಕೊಂಡು ಹೋಗಲಿ, ಸ್ನ್ಯಾಕ್ಸ್ ಕೂಡ ತೊಗೊಂಡೋಗಲ್ವಲ್ಲ ಅಂತಂದ್ಬಿಟ್ಟು ನಾನು ಈ ಥರ ಬ್ರೇಕ್ಫಾಸ್ಟ್ನ ಪ್ರಿಫರ್ ಮಾಡ್ತೀನಿ ಮಾರ್ನಿಂಗ್ ಟೈಮ್ಸಲ್ಲಿ. ಅಂದರೆ ಎಕ್ಸಾಮ್ಸ್ ನಡೀತಿರೋದ್ರಿಂದ ಹೊಟ್ಟೆ ಶೋ ಆಗಬಾರ್ದು ಅನ್ನೋ ರೀಸನಿಂದ.
ಈ ಥರ ಸಿಂಪಲ್ಲಾಗಿ ನಾನು ಬ್ರೇಕ್ಫಾಸ್ಟ್ನ ಐಡಿಯಾಸ್ನ ನೋಡ್ತಾ ಇರ್ತೀನಿ. ನನಗೂ ಈಸಿ ಆಗಬೇಕು, ಅವ್ರಿಗೂ ತಿನ್ನೋದಕ್ಕೆ ಕಷ್ಟ ಆಗಬಾರ್ದು. ಅದರಿಂದ ನಾನು ಜಾಸ್ತಿ ಏನು ಮಸಾಲ ಆಗಿರಲಿ, ಕೊತ್ತಂಬರಿ, ಪುದೀನ ಅದನ್ನೆಲ್ಲನೂ ಕೂಡ ಸೇರಿಸಿಲ್ಲ. ಯಾಕಂದರೆ ಅದನ್ನು ಬಿಡಿಸಿ ತಿನ್ನೋಷ್ಟರಲ್ಲೇ ಅವ್ರಿಗೆ ಬೋರ್ ಆಗಿಬಿಡುತ್ತೆ, ಹಾಗೆ ಹೊಟ್ಟೆ ತುಂಬ್ದಂಗೆ ಕೂಡ ಆಗುತ್ತೆ. ಈ ಥರ ಮೈಲ್ಡಾಗಿ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ನಮ್ಮ ಬಾಸ್ಮತಿ ರೈಸಲ್ಲಿ ಟೊಮೊಟೊ ಬಾತ್ ರೆಡಿಯಾಗಿದೆ ಅಂತ. ನಿಮಗೆ ಇದಕ್ಕೆ ಬಟಾಣಿ ಸೇರಿಸ್ಕೊಳ್ಬೋದು, ಹಸಿ ಅವರೆಕಾಳು ಸೇರಿಸ್ಕೊಳ್ಬೋದು, ನಿಮ್ಮ ಫೇವ್ರೇಟ್ ಏನಾದರೂ ಕಾಳುಗಳಿರುತ್ತಲ್ಲ ಸೋಯಾ ಚಂಕ್ಸ್ ಸೇರಿಸ್ಕೊಬೋದು. ಇಷ್ಟೇ ಸಿಂಪಲ್. ಸೋಯಾ ಚಂಕ್ಸ್ ಬಿರಿಯಾನಿ ಕೂಡ ತುಂಬಾ ಸೇಮ್ ಮೆಥಡಲ್ಲಿ ಇದನ್ನು ಸೋಯಾ ಚಂಕ್ಸ್ ಹಾಕ್ಕೊಂಡ್ರೆ ಸೋಯಾ ಚಂಕ್ಸ್ ಬಿರಿಯಾನಿ ಆಗುತ್ತೆ, ರೈಸ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬಾಸ್ಮತಿ ರೈಸ್ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಅಂದರೆ ತಿನ್ನೋದಕ್ಕಿಂತ ಸ್ಮೆಲ್ ನೋಡೋದಕ್ಕೆ ತುಂಬ ಒಂಥರ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಅದರಿಂದ ತೋರಿಸ್ತಾ ಇದ್ದೀನಿ. ಡೆಫಿನೆಟಾಗಿ ಒಂದ್ಸತಿ ಟ್ರೈ ಮಾಡಿ. ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಒಂದು 10 to 15 ಮಿನಿಟ್ಸಲ್ಲಿ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಅದಾದಮೇಲೆ ಇವಾಗ ವಚ್ಚುಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ. ಇಷ್ಟು ಫುಲ್ ಪ್ಲೇಟ್ ಖಾಲಿ ಮಾಡಿದ್ಲು ವಚ್ಚು. ತುಂಬಾ ಇಷ್ಟ ವಚ್ಚುಗೆ ಬಾಸ್ಮತಿ ರೈಸ್ ಅಂದರೆ. ಪಲಾವ್ ಮಾಡೋಣ ಅಂದ್ಕೊಂಡೆ, ಸೊ ತರಕಾರಿ ಎಲ್ಲ ಇರಲಿಲ್ಲ, ಕ್ಯಾರೆಟ್ ಮೇನ್ಲಿ ಬೇಕಲ್ವಾ, ಸೊ ಅದಿರಲಿಲ್ಲ. ಸೊ ಅದರಿಂದ ನಾನು ಟೊಮೊಟೊ ಬಾತ್ಗೆ ಸ್ಟಿಕ್ ಆದೆ. ಸೊ ನೆಕ್ಸ್ಟ್ ಇಲ್ಲಿ ವಚ್ಚುನ ಡ್ರಾಪ್ ಮಾಡಿ ಬಂದಮೇಲೆ ನಾನು ಇವಾಗ ಏನೇನು ಗ್ರೋಸರಿ ತಂದೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಸೊ ನಿನ್ನೆ ವಚ್ಚುಗೆ ಎಕ್ಸಾಮ್ ಮುಗಿಸ್ಕೊಂಡು ಇನ್ನೇನು ಇವತ್ತೊಂದು ಲಾಸ್ಟ್ ಎಕ್ಸಾಮ್ ಇದೆ. ಇದಾದ್ಮೇಲೆ ಒಂದು 10 days ಹಾಲಿಡೇಸ್ ಬರುತ್ತೆ. ಸೊ ನೀನು ತಗೊಂಡ್ ಬರೋಣ ಅಂತ ಅಂದ್ಬಿಟ್ಟು ತುಂಬಾ ದಿವಸದಿಂದ ಅನ್ಕೊಂತಿದ್ದೆ. ಹೋಗೋಣ ಅಂತಂದ್ರೆ ಹೋಗೋಣ ಅಂತ ಹೇಳಿದ್ಲು ವಚ್ಚು. ಬಂದು ಊಟ ತಿನ್ಕೊಂಡು ಹೋಗ್ಬಿಟ್ಟು ಬಂದ್ವಿ. ಸೊ ಏನೇನ್ ತಂದೆ ಅಂತ ತೋರಿಸ್ತೀನಿ. ಸೊ ಟೊಮೊಟೊ ಬಾತ್ ಅಂತೂ ತುಂಬಾನೇ ಚೆನ್ನಾಗಿ ಬಂದೈತೆ. ಡೆಫಿನೆಟ್ ಆಗಿ ಒಂದ್ಸತಿ ಟ್ರೈ ಮಾಡಿ. ತುಂಬಾ ಸಿಂಪಲ್ ಆಗಿ ಮಾಡಿದೆ. ಸೊ ಯಾಕಂದ್ರೆ ಗಂಗಾವ್ರು ಅದೆಲ್ಲ ಬಾಸ್ಮತಿ ರೈಸ್ ಎಲ್ಲ ತಿನ್ನಲ್ಲ, ವಚ್ಚುಗ್ ತುಂಬಾನೇ ಇಷ್ಟ ಆಗುತ್ತೆ. ಮಕ್ಳಿಗೆ ಆಬ್ವಿಯಸ್ಲಿ ಇಷ್ಟ ಇರುತ್ತಲ್ವಾ, ಸೊ ಅವ್ರಿಗೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸಪರೇಟ್ ಆಗಿ ಮಾಡ್ತಿರ್ತೀನಿ ವಚ್ಚುಗೆ. ಗಂಗಾವ್ರು ತಿಂದಿಲ್ಲ ಅಂದ್ರು ನನಗೆ ಇಷ್ಟ ಇಲ್ಲ ಅಂತಂದ್ರು ಕೂಡ ಕೆಲವೊಂದಿನ ವಚ್ಚುಗೋಸ್ಕರ ನಾನು ಮಾಡ್ತಾ ಇರ್ತೀನಿ. ಸೊ ಓಕೆ ಬನ್ನಿ ಇವಾಗ ಏನೇನ್ ತಗೊಂಬಂತೆ. ಕೆಲವೊಬ್ಬರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ನನ್ಗೂ ಕೂಡ ಇರುತ್ತೆ. ಸೊ ಏನೇನ್ ತಂದಿರ್ತಾರೆ ಅಂತ, ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಫಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೇಟ್ ಇತ್ತು ಮಂಗಲ್ ದೀಪು. ಸೊ ಆಲ್ಮೋಸ್ಟ್ ಅಲ್ಲ GST ಎಲ್ಲ ಕಮ್ಮಿ ಆಗಿದೆಲ್ಲ, ಎಷ್ಟಿರ್ಬೋದು ಅಂತ ಕ್ಯೂರಿಯಾಸಿಟಿ ಕೂಡ ಇರುತ್ತೆ ತುಂಬಾ ಜನಕ್ಕೆ. ಸೊ ಇದು ಬಂದ್ಬಿಟ್ಟು MRP 72 rupees ಇದೆ. ಇದು ಬಂದು 50 rupees ಸಿಕ್ತು. ನಂಗೆ ತುಂಬಾನೇ ಇಷ್ಟ. ಮನೇಲಿ ಧೂಪ ಬಂದು ಹೊಗೆ ಎಲ್ಲ ಆಗ್ಬಿಟ್ಟಿದ್ರೆ ಒಂಥರ ಏನೋ ಪಾಸಿಟಿವ್ ಆಗಿ ಎನರ್ಜಿ ಬಂದಿದೆಯೇನೋ ಅನ್ನೋ ತರ ಫೀಲ್ ಆಗ್ತಿರುತ್ತೆ ನಂಗೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟಿದ್ದು ತುಂಬಾನೇ ಲೇಟ್ ಮಾಡಲ್ಲ, ಬೇಗನೆ ತೋರಿಸ್ಬಿಡ್ತೀನಿ. ಸೊ ಇದು ಒಂದು. ಆಮೇಲೆ ನೆಕ್ಸ್ಟ್ ಇಲ್ಲಿ ಇದು 30 rupees ಇದೆ. ತುಂಬಾನೇ ಇದೆ, 20 ಏನೋ ಇದೆ. ಇದು ಕೂಡ ಧೂಪನೇ. ನನಗೆ ಫ್ಲೇವರ್ಸ್, ಧೂಪ ಫ್ಲೇವರ್ಸ್ ತುಂಬಾನೇ ಇಷ್ಟ. ನಾನು ವ್ಲಾಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಈವ್ನಿಂಗ್ ಆಗಿರ್ಬೋದು, ಮಾರ್ನಿಂಗ್ ಆಗಿರ್ಬೋದು, ಎವ್ರಿ ಮಾರ್ನಿಂಗ್ ನೈಟ್ ಅಂದರೆ ಮಾರ್ನಿಂಗು ಈವ್ನಿಂಗು ಹಚ್ಚುತ್ತಾನೆ ಇರ್ತೀನಿ. ಅದಕ್ಕೆ ಅಂತಾನೆ ದೇವ್ರ ಮನೇಲಿ ಆಗಿಲ್ಲ ಅಂದರೂ ಕೂಡ ನಾನು ಸಪ್ರೇಟ್ ಆಗಿ TV ಸ್ಟ್ಯಾಂಡ್ ಹತ್ರ ಇಟ್ಕೊಂಡಿದ್ದೀನಿ. ಸೊ ಇದು ಒಂದು ಓಕೆ, ಇದು ನಾಟ್ ಬ್ಯಾಡ್. ಅಂದರೆ 15 rupeesಗೆ 20 ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಸ್ಮೆಲ್ ವೈಸು ಅಷ್ಟೊಂದೇನು ಚೆನ್ನಾಗಿಲ್ಲ. ಬಟ್ ಮಂಗಲ್ ದೀಪ್ ಅಂತೂ ಸೂಪರ್ ಆಗಿದೆ, ಅಫೋರ್ಡಬಲ್. ಆ್ಯಂಡ್ ಮನೆ ಫುಲ್ಲು ಆ ಸರೌಂಡಿಂಗ್ ಎಲ್ಲ ಹೊಗೆ ಬಂದು ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು. ನೆಕ್ಸ್ಟ್ ಬಂದು ಆಬ್ವಿಯಸ್ಲಿ ಬ್ರೇಕ್ಫಾಸ್ಟ್ ಅಂತಂದರೆ ಶಾವಿಗೆ ಉಪ್ಪಿಟ್ಟನ್ನ ವಚ್ಚುನು ತಿನ್ನಲ್ಲ, ಗಂಗಾರು ತಿನ್ನಲ್ಲ. ರೇರ್ ಆಗಿ ಅಕೇಶ್ನಲ್ ಆಗಿ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇಷ್ಟು ½ kg ನನಗೆ ½ kg ಅಷ್ಟು ತೊಗೊಂಡು ಬರ್ತೀನಿ. ಅವರು ಜಾಸ್ತಿ ತಿನ್ನಲ್ಲ, ಮೈದಾ ಐಟಮ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಜಾಸ್ತಿ. ಸೊ ನೆಕ್ಸ್ಟ್ ಬಂದು ಅವಲಕ್ಕಿನೂ ಅಷ್ಟೇ ತುಂಬ ರೇರಾಗಿ ತಿಂತೀವಿ. ಸೊ ಅದರಿಂದ ಇದು ಕೂಡ ಅಷ್ಟೇ ½ kg ತೊಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಸ್ವೀಟ್ ಅವಲಕ್ಕಿ ಅಂದರೆ ವಚ್ಚು ತಿಂತಾಳೆ, ಜಾಸ್ತಿ ಖಾರ ಆ ಥರ ಅಂದರೆ ತಿನ್ನಲ್ಲ. ಯಾಕೋ ಅವ್ರ ಫ್ಲೇವರ್ ಇಷ್ಟ ಆಗಲ್ಲ, ಕೆಲವೊಬ್ರು ಫ್ಲೇವರ್ಸ್ ಇಷ್ಟ ಆಗಲ್ಲ. ಅದು ಇದು ಒಂದು ½ kg. ಆಬ್ವಿಯಸ್ಲಿ ನೆಕ್ಸ್ಟ್ ಬಂದು ಶುಗರು 1 kg ಅಷ್ಟೇ ತೊಗೊಳ್ತೀನಿ. ಜಾಸ್ತಿ ಯೂಸ್ ಮಾಡಲ್ಲ, ನಾನು ಒಬ್ಬಳೇ ಯೂಸ್ ಮಾಡೋದು. ಅಂದರೆ ಕಾಫಿಗೆ, ಟೀಗೆ ಅಷ್ಟೇ ಯೂಸ್ ಮಾಡ್ತೀನಿ. ಅದಕ್ಕೆ ಬಿಟ್ಟು ಬೇರೆ ಥರ ಯೂಸ್ ಮಾಡ್ತೀನಿ ಅಂದರೆ ಕಂಪ್ಲೀಟ್ಲಿ ನಿಲ್ ಅಂತಲೇ ಹೇಳ್ಬೋದು. ಯಾವುದಕ್ಕೂ ಯೂಸ್ ಮಾಡಲ್ಲ ನಾನು. ಅಂದರೆ ನಾವು ಸ್ವೀಟ್ ತಿನ್ನೋದು ತುಂಬಾ ಕಮ್ಮಿ ಅಲ್ವಾ, ಸೊ ಅದಕ್ಕೆ ನಾನು ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ವಚ್ಚುನೇ ಅಥ್ಲೆಟಿಕ್ಸ್ಗೆ ಹೋಗ್ತಾಳಲ್ಲ, ಕಡಲೆಕಾಳು ತಿನ್ನಿ ಅಂತ ಹೇಳಿದ್ರಂತೆ ಸರ್ರು, ಬ್ಲ್ಯಾಕ್ ಚೆನ್ನ ಅಂತಾರಲ್ಲ ಅದು. ಇದು ಒಂದು ½ kg ತೊಗೊಂಡಿದ್ವಿ. ಅದನ್ನು ಬಾಯ್ಲ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ರೆ ಸೂಪರಾಗಿರುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಅದು ತಿನ್ನಿ ಅಂತ ಅದೇನೋ ಅಂತಾರಲ್ಲ, ರೋಗಿಗೆ ಡಾಕ್ಟರ್ ಹೇಳಿದ್ರೇ ಮದ್ದು ಅಂತ, ಅದೇ ರೀತಿ ವಚ್ಚಿಗೆ ನಾನು ಪ್ರತಿ ಸತಿ ಕೇಳ್ತೀನಿ, ಅಮ್ಮ ಇದರಲ್ಲಿ ಪ್ರೋಟೀನ್ ಇರುತ್ತೆ, ನಾನು ಜಿಮ್ಗೆ ಹೋಗ್ತೀನಲ್ಲ ಎಲ್ಲರೂ ತಿಂತಾರೆ, ನಾನು ಮಾಡ್ತಿರ್ತೀನಿ ತಿಂತಿರ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಿದ್ದು. ಸೊ ಇವಾಗ ತಿಂತೀನಿ ಅಂತ ಅವಳೇ ತೊಗೊಂಡಿದ್ದಾಳೆ. ಇದು ಬಂದು ಬಾಸ್ಮತಿ ರೈಸು 1½ kg ಏನೋ ಇದೆ. ಸೊ ನಾನಿವಾಗ ಟೊಮೊಟೊ ಬಾತ್ ಮಾಡಿದ್ದು ಕೂಡ ಇದೇ ರೈಸಲ್ಲಿ. ತುಂಬಾ ಚೆನ್ನಾಗಿದೆ. ಇಂಡಿಯಾ ಗೇಟ್ ಸೇಮ್ ಅದೇ ಆ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿದೆ. ಇದು 80 rupees kg ಇದು.
ಇದು 1.5 ತೊಗೊಂಡಿರೋದಕ್ಕೆ 115 ರುಪೀಸ್ ಆಗಿದೆ. ನೆಕ್ಸ್ಟು ಅಚ್ಚು ಕಡಲೆ ಹಿಟ್ಟು. ಸೊ ಇದನ್ನು ಅಷ್ಟೇ ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದಾಳೆ. ಸೊ ನಾವು ಕಡಲೆ ಹಿಟ್ಟು ಬಳಸೋದು ತುಂಬ ಕಮ್ಮಿ, ಮಾಡಿದ್ರು ನಾನು ಪ್ರೋಟೀನ್ ದೋಸೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ಇದು ಒಂದು kg ಇಲ್ಲ ಅನಿಸುತ್ತೆ, ಹಾಫ್ ಕೆ ಜಿ ಇದೆ. ಸೊ ಇದು ಒಂದು. ನೆಕ್ಸ್ಟು ಉದ್ದಿನಬೇಳೆ ವಡೆ ಅಂತಂದರೆ ತುಂಬಾ ಇಷ್ಟ ಅಚ್ಚುಗೆ. ಸೊ ಅದಕ್ಕೋಸ್ಕರ 1 kg ತೊಗೊಂಡೆ. ಇದು ಸಾಂಬಾರ್ ಪೌಡರು ತೇಜುದು. ಇದು 250 ರುಪೀಸ್ MRP, ಬಟ್ 150 ರುಪೀಸ್ಗೆಲ್ಲ ಸಿಗುತ್ತೆ. ವರ್ತ್ ಅಂತ ಅನ್ನಿಸ್ತು ನಾವಿನ್ನ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡು ಮಾಡೋ ಬದಲು. ಬಟ್ ಇದು ಫ್ಲೇವರು ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮು ಶಕ್ತಿ ಅಂತ ಅಂದ್ಬಿಟ್ಟು ಅದು ಶಕ್ತಿ ಸಾಂಬಾರ್ ಪೌಡರ್ ಇದೆಯಲ್ಲ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ನನಗೆ ವರ್ತ್ ಅಂತ ಅನ್ನಿಸ್ತು 150 ರುಪೀಸ್ಗೆ. ನಂಗೆ ಮಾಡ್ಕೊಳಕ್ಕೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಸಾಂಬಾರ್ ಪೌಡರ್ ಅದೆಲ್ಲ. ಸೊ ಓಕೆ, ಇದನ್ನು ನಾನು ಮಾಡ್ತೀನಿ. 3 ಮಂತ್ಸ್ವರೆಗೂ ನಮ್ಗೆ ಬರುತ್ತೆ ಇದು ಸಾಂಬಾರ್ ಪೌಡರ್ ಮಾತ್ರ ನಾನು ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಇದು ಒಂದು ನನ್ನ ಪ್ರಕಾರ 150 ರುಪೀಸ್ ವರ್ತು. ಇದು ಆಬ್ವಿಯಸ್ಲಿ ಇನ್ನು ಸಾಲ್ಟ್ ಬೇಕೇ ಬೇಕು, ಸಾಲ್ಟು. ಇದಾದಮೇಲೆ ಕಡಲೆಬೇಳೆನೂ ಕೂಡ ಅಷ್ಟೇ ಜಾಸ್ತಿ ಯೂಸ್ ಮಾಡ್ತೀನಿ. ವಡೆ ತುಂಬ ಇಷ್ಟಪಡ್ತಾರೆ ಗಂಗಾವರು ಮತ್ತು ವಚ್ಚು ಇಬ್ಬರು ಕೂಡ. ಇದನ್ನು ವೀಕ್ಲಿ 15 ಡೇಸ್ ಒನ್ಸ್ ವಡೆ ಮಾಡ್ತಾ ಇರ್ತೀನಿ. ಸೊ ಅದರಿಂದ 1 kg ಇನ್ನೂ ಇದೆ ಮನೇಲಿ. ಸೊ ಇದು ತೊಗೊಂಡಿದ್ದು ಹೋದ್ವಲ್ಲ ಅಂತಂದ್ಬಿಟ್ಟು. ಸೊ ನೆಕ್ಸ್ಟು ವಚ್ಚು ತಿಗ್ಸು. ಸೊ ಇದು ವೇಫರ್ಸು ಅವ್ಳಿಗೆ ತುಂಬಾ ಇಷ್ಟ. ಸೊ ಇದನ್ನು ತೊಗೊಂಡು ಇದು ಒಂದು 80 ರುಪೀಸು. ಸೊ ನನಗೆ ದೀಪ ಹಚ್ಚೋಕ್ಕೆ ಡೈಲಿ ಆಯಿಲ್ ಬೇಕಲ್ಲ, ಅದಕ್ಕೆ 1 ಲೀಟರ್ ಅಷ್ಟು ತೊಗೊಂಡ್ರೆ 975 ml 140 ರುಪೀಸ್. ಇದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ದೀಪಮ್ ಆಯಿಲ್ ಅಲ್ಲಿ ಖಾಲಿ ಆಗಿತ್ತು ಅಥವಾ ಇಲ್ಲಿಲ್ವೋ ನನಗೆ ಕಾಣಿಸ್ಲಿವೋ ಗೊತ್ತಿಲ್ಲ. ಸೊ ಅದರಿಂದ ನಾನು ಇದು ಪ್ಯಾಕೆಟ್ ಇತ್ತಲ್ಲ, ಇನ್ನು ಓಡಾಡೋದು ಬೇಡ ಅಂತಂದ್ಬಿಟ್ಟು ಅದನ್ನೇ ತೊಗೊಂಡೆ. ನೆಕ್ಸ್ಟ್ ಇದು ರೈಸ್ ಫ್ಲೋರು ನಾನು ಯೂಸ್ ಮಾಡಿದ್ದೆ ಸ್ವಲ್ಪ ನಿನ್ನೆ. ವಚ್ಚು ಅದನ್ನು ಕಟ್ ಮಾಡಿ ಫೇಸ್ ವಾಶ್ಗೆ ಅಂತ ಯೂಸ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದೊಂದು ಕಲ್ಲುಪ್ಪು. ನೆಕ್ಸ್ಟ್ ಬಂದು ಸಾಸಿವೆ. ಇದು ಅಷ್ಟು ನನ್ನ ಮಂಗಲ್ದೀಪ್. ಇದು ಕೂಡ ತುಂಬಾ ಇಷ್ಟ. 15 ರುಪೀಸ್ಗೆ 20 ಏನೋ ಇರುತ್ತೆ ಇದರಲ್ಲಿ. ಸಾರಿ 15 ಇರುತ್ತೆ. 15 ರುಪೀಸ್ಗೆ 1 ರೂಪಿ ಅಂತ ಬೀಳುತ್ತೆ. ತುಂಬ ಚೆನ್ನಾಗಿದೆ ಇದು. ಫ್ರೇಗ್ರೆನ್ಸು ಚೆನ್ನಾಗಿದೆ. ಅದೇನು ಫಾಗ್ ಬರುತ್ತಲ್ಲ ಅದು ಕೂಡ ತುಂಬಾ ಚೆನ್ನಾಗಿದೆ. ಒಂದು ತೊಗೊಂಡೆ. ಅದು ಎಷ್ಟಿದೆ ಗೊತ್ತಾ, 15 ರುಪೀಸ್ ಇದೆ. MRP 10 ರುಪೀಸ್ ಸಿಕ್ತು ನನಗೆ. ಸೊ ಇದು ಮಸೂರ್ ದಾಲು. ಬೇಳೆ ಸಾಂಬಾರು ಮಾಡಿದಾಗ, ಆಮೇಲೆ ಬಿಸಿಬೇಳೆ ಬಾತ್ ಮಾಡಿದಾಗ ಈ ಬೇಳೆನೇ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಒಂದು. ನೆಕ್ಸ್ಟು ಸೋಂಪು. ಇದು ಆಬ್ವಿಯಸ್ಲಿ ಇರಲೇಬೇಕು ನಮ್ಮ ಮನೆಯಲ್ಲಿ. ನಾನ್ ವೆಜ್ ತಿನ್ನೋದಂತೆ ಇದು ಇರಲೇಬೇಕು. ಇದು ಒಂದು. ನೆಕ್ಸ್ಟು ಇದು ಬ್ಲ್ಯಾಕ್ ಉದ್ದಿನಬೇಳೆ ಅಂತಾರಲ್ಲ, ಇದನ್ನು ತುಂಬಾ ಇದರಲ್ಲಿ ಪ್ರೋಟೀನಾಗಿ ರಿಚ್ ಆಗಿರುತ್ತೆ. ಸೊ ಇದನ್ನು ಹುರಿದ್ಬಿಟ್ಟು ಸ್ವಲ್ಪ ಪೌಡರ್ ಮಾಡಿಕೊಂಡು ಸ್ವಲ್ಪ ಸ್ವೀಟ್ ಥರ ಮಾಡಿಕೊಂಡು ಒಂಥರ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿದಾಗ ಶೇರ್ ಮಾಡ್ತೀನಿ. ಇದು ಅದಕ್ಕೋಸ್ಕರನೇ ಇದು ತೊಗೊಳ್ತೀನಿ ನಾನು, ಬ್ಲ್ಯಾಕ್ ಉದ್ದಿನಬೇಳೆ. ಇದು ಯಾಕಂದರೆ ನಾರ್ಮಲ್ ಉದ್ದಿನಬೇಳೆನೂ ಇರುತ್ತೆ, ಬಟ್ ಅದರಲ್ಲಿ ಅಷ್ಟು ಪಾಲಿಷ್ ಮಾಡಿರ್ತಾರಲ್ಲ, ಸಿಪ್ಪೆ ಎಲ್ಲ ತೆಗೆದು. ಸೊ ಅದಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಅಂದ್ಬಿಟ್ಟು ಇದು ಒಂದು 1/2 kg ತೊಗೊಂಡೆ. ಇದು 1/2 kgಗೆ 90 ರುಪೀಸ್ ಇದು. ಓಕೆ, ನಾವು ಜಾಸ್ತಿ ಒಂದು 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಪೌಡರ್ ಮಾಡಿಕೊಂಡು ಮತ್ತೆ ಅದನ್ನು ಮಿಲ್ಕ್ ಹಾಕ್ಕೊಂಡು ಮಾಡ್ಕೊಬೋದು, ಇಲ್ಲ ಮಾಮೂಲಿ ವಾಟರಲ್ಲಿ ಕೂಡ ಮಾಡ್ಕೊಬೋದು. ಮಾಡಿದಾಗ ತೋರಿಸ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಬಂದು ಇದು ಸೋಪು ವಿಮ್ ಇರಲೇಬೇಕು ಮಾರ್ನಿಂಗ್ ಡಿಶ್ ವಾಶ್ ಮಾಡೋದಕ್ಕೆ. ಇಷ್ಟೊಂದು. ಆಮೇಲೆ ವಚ್ಚು ಮಾಡಿರೋ ಫೇಸ್ ವಾಶ್ ತೋರಿಸ್ಲಾ. ಇದು ಒಂದು ಕ್ಯೂಟಿಗಿರೋದು. ಸೊ ಈ ಥರ 4 ತೊಗೊಂಡೆ. 19 ರುಪೀಸ್ ಇದು ಒಂದು. 20 ರುಪೀಸ್ ಇಟ್ಕೊಳ್ಳಿ, 1 ರೂಪಿ ಕಮ್ಮಿ 20 ರುಪೀಸು. ಸೊ ಈ ಥರ 4 ತೊಗೊಂಡೆ ನಾನು. ಸೊ ನೋಡುವ, ವಚ್ಚು ಆಲ್ರೆಡಿ ಒಂದನ್ನು ಯೂಸ್ ಮಾಡಿದ್ದಾಳೆ. ಸೊ ನೋಡ್ಬೋದು ಈ ಥರ. ಇದರಲ್ಲಿ ಏನೇನು ಹಾಕಿದ್ದಾಳೆ ಅಂದರೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾಫಿ ಪೌಡರು, ಆಮೇಲೆ ಸ್ವಲ್ಪ ಟರ್ಮರಿಕ್ ಅಷ್ಟನ್ನ ಹಾಕಿ ಬಾತ್ರೂಮಲ್ಲಿ ಇಟ್ಕೊತಾಳೆ ಅಂತ ಇದನ್ನ. ಸೊ ಮುಂಚೆ ಒಂದು ಬಾಟಲ್ ಇತ್ತು, ನಾನು ಇದರಿಂದ ತೊಗೊಂಡು ಬಂದಿದ್ದೆ. ಇನ್ನು ನೀಟಾಗಿ ಮಾಡಿ ಇಟ್ಕೊಂಡಿದ್ದಾಳೆ ವಾಶ್ರೂಮಲ್ಲಿ ಇಟ್ಕೊಂಡು. ಸ್ವಲ್ಪ ಎಷ್ಟು ಟೈಟಾಗಿದೆ ಗೊತ್ತಾ ಕ್ಯಾಪು, ತುಂಬಾ ಏರ್ ಟೈಟ್, ತುಂಬಾ ಚೆನ್ನಾಗಿದೆ. ಸೊ ಈ ಥರ ಮಾಡ್ತಿರ್ತಾಳೆ. ಈಗಿನ ಕಾಲದ ಮಕ್ಳಿಗೆ ನಾವೇನು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ ಅಂದ್ಕೊತೀನಿ. ತುಂಬ ಟೈಟ್ ಆಗಿದೆ, ಏರ್ ಟೈಟ್ ಆಗಿದೆ, ತುಂಬ ಚೆನ್ನಾಗಿದೆ. 19 ರುಪೀಸ್ ಅಂದರೆ ವರ್ತ್ ಅಂದರೆ ಹೇಳ್ಬೋದು. ಇದು ಎಷ್ಟು ml ಅಂತ ಗೊತ್ತಿಲ್ಲ. 145 ml ಅನ್ಸುತ್ತೆ, 150 ml ಇದು. ಸೊ ಚೆನ್ನಾಗಿದೆ. ಸೊ ಅದಾದಮೇಲೆ ನೆಕ್ಸ್ಟು ಪ್ಲೇಟ್ಸ್ ಬಂದ್ಬಿಟ್ಟು 159 ರುಪೀಸ್ ಒಂದು. 59 ರುಪೀಸ್, ಸಾರಿ 59 ರುಪೀಸು. ವಿಶಾಲಲ್ಲಿ ನಾನು ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮು.
150 ರುಪೀಸ್ಗೆ 2 ಆ ಥರ ಇಂಡಿವಿಜುವಲ್ ನೋಡಿದ್ರೆ 150 ರುಪೀಸ್ ಆಗುತ್ತೆ. ಇದು ನನಗಿನ್ನ 60 ರುಪೀಸ್ಗೆ ಸಿಕ್ತಲ್ಲ, 15 ರುಪೀಸ್ ಕಮ್ಮಿ ಆಯ್ತಲ್ಲ ಅಂತಂದ್ಬಿಟ್ಟು ಇಲ್ಲಿ ತೊಗೊಂಡು ಏನು ತೊಗೊಂಡೆ ಅಂದರೆ 2ನ ನಾನೇ ಹೊಡೆದಾಕ್ಬಿಟ್ಟಿದ್ದೆ. ವಿಶಾಲಲ್ಲಿ ತೊಗೊಂಡಿದ್ನಲ್ಲ 2, ಅದು ಹೊಡೆದೋಗಿತ್ತು. ಸೊ ಇನ್ನು ಬೇಕೇ ಬೇಕು ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಸೊ 2 ತೊಗೊಂಡೆ. ಇದು ಒಂದು. ಆಮೇಲೆ ಬರೀ ಐಸ್ ಕ್ರೀಮ್ಸ್ ಒಂದು 2 ತೊಗೊಂಡು ಅಚ್ಚು ಅಷ್ಟೇ. ಇಷ್ಟಕ್ಕೇ 2200 ರುಪೀಸ್ ಬಿಲ್ ಆಯಿತು. ಇವಾಗ ಮೋಸ್ಟ್ಲಿ ಸ್ವಲ್ಪ GST ಎಲ್ಲ ಕಮ್ಮಿ ಆಗಿದೆಲ್ಲ, ಅದಕ್ಕೋಸ್ಕರ ಆಗಿರ್ಬೋದು ಅಂತ ಅಂದ್ಕೊತೀನಿ. ಇದೆಲ್ಲ ತಿನ್ಬಿಡ್ತಾಳೆ, ನೋಡ್ಬೋದು. ಮಕ್ಕಳಿಗೆ ಏನೋ ಒಂಥರ ಇಷ್ಟ ಇವೆಲ್ಲ, ಹಂಗೇನು ಅಷ್ಟೊಂದು ಇಷ್ಟ ಆಗಲ್ಲ, ಯಾವಾಗಲೂ ಒಂದು ಸತಿ ಅಲ್ವಾ ಅಂತ ಅಂದ್ಬಿಟ್ಟು ಕೊಡಿಸ್ತೀನಿ ಅಷ್ಟೇ. ಸೊ ಇಷ್ಟೇ ಇದು ಡಿಮಾರ್ಟ್ ಶಾಪಿಂಗ್ ನಮ್ಮದು, ನೋಡ್ಬೋದು. ಇಷ್ಟೊಂದು ಡಿಮಾರ್ಟ್ ಶಾಪಿಂಗು. ಸೊ ನಾನು ವರ್ತ್ ಅಂತ ಅನ್ನಿಸ್ತು ಈ ಸತಿ. ಏನಕ್ಕೆ ಅಂದರೆ 2200 ರುಪೀಸ್ ಬಿಲ್ ಆಯಿತು, ತೋರಿಸ್ಲಾ ಬಿಲ್ಲು. ಸೊ ಈ ಸತಿ ತುಂಬಾ ವರ್ತ್ ಅಂತ ಅನ್ನಿಸ್ತು, ಗೊತ್ತಿಲ್ಲ ನನಗೆ GST ಕಮ್ಮಿ ಆಗಿರೋದಕ್ಕೂ ಅಥವಾ ಏನೋ. ನಾವಿನ್ನು ಸೋಪು ಪೇಸ್ಟು ಅದೆಲ್ಲ ಏನೂ ತೊಗೊಂಡಿಲ್ಲ, ಯಾಕಂದರೆ ನನಗೆ ಅದನ್ನು ಜಾಸ್ತಿ ಒಂದೊಂದು ಬಾಕ್ಸ್ ಇದೆ ನನ್ನ ಹತ್ರ. ಸೊ ಮತ್ತೆ ಇನ್ನೂ ಜಾಸ್ತಿ ತೊಗೊಂಡು ಸ್ಟೋರ್ ಮಾಡೋದು ಬೇಡ ಅಂತಂದರೆ, ಯಾಕಂದರೆ ಬ್ಲಿಂಕಿಟ್ ಎಲ್ಲ ಇದೆಯಲ್ಲ. ಆಮೇಲೆ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲೂ ಕೂಡ ತುಂಬಾ 10 ಮಿನಿಟ್ಸಲ್ಲಿ ತಂದುಕೊಡ್ತಾರೆ. ಸೊ ಅದರಿಂದ ನಾನು ಅದನ್ನು ತೊಗೊಂಡಿಲ್ಲ. ಅದನ್ನು ತೊಗೊಂಡಿದ್ರು ಕೂಡ ತುಂಬ ಕಮ್ಮಿ ಆಗಿರೋದೇನೋ ನಿಮ್ಗೆ ಯೂಸ್ ಆಗಿರೋದು. ನೋಡಿ 2203 ರುಪೀಸ್ ಆಗಿದೆ, ನೋಡ್ಬೋದು. ಇದರಲ್ಲಿ ಅಡಿಷ್ನಲ್ ಆಗಿ 2 ಐಸ್ ಕ್ರೀಮ್ ತೊಗೊಂಡಿರೋ ಅಷ್ಟೇ, ದೊಡ್ಡ ಬಕೆಟ್ ಥರ. ಅದು ಅಷ್ಟೇ ತುಂಬ ಅಫೋರ್ಡಬಲ್, 200 ರುಪೀಸ್ ಅಷ್ಟೇ. 1 kg ಐಸ್ ಕ್ರೀಮ್ಗೆ 200 ರುಪೀಸು. ಓಕೆ, ಏನು ತಿನ್ನಬಾರ್ದು ಅಂತ ಅಂದ್ಕೊಳ್ತೀನಿ, ಬಟ್ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಾಗಿ ಮಕ್ಕಳಲ್ವಾ. ಓಕೆ ಗೈಸ್, ಇಷ್ಟು ನನ್ನ ಡಿಮಾರ್ಟ್ ಶಾಪಿಂಗ್. ಜೊತೆಗೆ ಟೊಮೊಟೊ ಬಾತ್ ಶೇರ್ ಮಾಡಿದ್ನಿ. ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡೋ ಪ್ರತಿಯೊಂದು ಅಡುಗೆನೂ ತುಂಬ ಸಿಂಪಲ್ ಆಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಡೆಫಿನೆಟಾಗಿ ನಿಮಗೂ ಕೂಡ ಒಂದ್ಸತಿ ಟ್ರೈ ಮಾಡಿ. ತುಂಬ ಒಂದು ಸ್ವಲ್ಪ ಲೇಟ್ ಆಯಿತು ಅಂತಂದಾಗ ಈ ಥರ ರೆಸಿಪೀಸ್ನ ಟ್ರೈ ಮಾಡಿ, ನಾನು ನೆನೆಸ್ಕೊಂಡು. ತುಂಬಾ ಈಸಿಯಾಗಿ ಆಗುತ್ತೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಓಕೆನಾ? ಓಕೆ ಗೈಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ. ಟೇಕ್ ಕೇರ್, ಬಾಯ್.